ವಚನ ಮಳೆಯಾಗಿ ಸುರಿಯುವುದು, ಸತ್ಯ ಹೂವಾಗಿ ಹರಳುವುದು. ಸತ್ಯ ಸತ್ಯವೇ, ಸತ್ಯ ಸತ್ಯವೇ, ಸತ್ಯ ಸತ್ಯವೇ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಅಗಾಪೆ ಗಾಸ್ಪೆಲ್ ಮಿನಿಸ್ಟ್ರೀಸ್ನ ಸತ್ಯಂ ಸತ್ಯವೇ ಅನ್ನುವಂಥ ಈ ಸುವಾರ್ಥ ಸಂದೇಶಕ್ಕೆ ಕ್ರಿಸ್ತನ ಪ್ರೀತಿಯಲ್ಲಿ ನಿಮ್ಮೆಲ್ಲರನ್ನ ನಾನು ಸ್ವಾಗತಿಸುತ್ತೇನೆ. ಸತ್ಯ ಸತ್ಯವೇ, ಸತ್ಯ ಸತ್ಯವೇ. ಅತಿ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಾನು ಸತ್ಯಂ ಸತ್ಯವೇ ಅನ್ನುವಂಥ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ, ಇವತ್ತು ನಾನು ನಿಮ್ಮ ಜೊತೆಯಲ್ಲಿ ಹಂಚುವಂಥ ವಿಷಯ ಲೂಕನ ಸುವಾರ್ತೆಯಿಂದ ಆಗಿರುತ್ತೆ. ಲೂಕನ ಸುವಾರ್ತೆ 15ನೇ ಅಧ್ಯಾಯ ಅದರ 1ರಿಂದ 7ನೇ ವಾಕ್ಯವನ್ನು ನಾವು ಎಲ್ಲರೂ ಕೂಡ ಧ್ಯಾನ ಮಾಡೋಣ. ಲೂಕನ ಸುವಾರ್ತೆ 15ನೇ ಅಧ್ಯಾಯ 1ರಿಂದ 7 ವಾಕ್ಯಗಳು. ಯೇಸುವಿನ ಉಪದೇಶವನ್ನು ಕೇಳಬೇಕೆಂದು ಎಲ್ಲ ಸುಂಕದವರು ಪಾಪಿಗಳು ಆತನ ಬಳಿಗೆ ಬರುತ್ತಾ ಇರಲು, ಫರಿಸಾಯರು ಶಾಸ್ತ್ರಿಗಳು ಇವನು ಪಾಪಿಗಳನ್ನು ಸೇರಿಸಿಕೊಂಡು ಅವರ ಜೊತೆಯಲ್ಲಿ ಊಟ ಮಾಡುತ್ತಾನೆ ಎಂದು ಹೇಳಿಕೊಂಡು ಗುಣುಗುಟ್ಟುತ್ತಿದ್ದರು. ಆಗ ಆತನು ಅವರಿಗೆ ಒಂದು ಸಾಮ್ಯವನ್ನು ಹೇಳಿದನು. ಅದೇನೆಂದರೆ, ನಿಮ್ಮೊಳಗೆ ಯಾವ ಮನುಷ್ಯನಾದರೂ ತನಗೆ 100 ಕುರಿಗಳಿರಲಾಗಿ ಅವುಗಳಲ್ಲಿ ಒಂದು ಕಳೆದು ಹೋದರೆ ಅವನು 99 ಅಡವಿಯಲ್ಲಿ ಬಿಟ್ಟು ಕಳೆದು ಹೋದದ್ದು ಸಿಕ್ಕುವ ತನಕ ಅದನ್ನು ಹುಡುಕಿಕೊಂಡು ಹೋಗದೇ ಇದ್ದಾನೆ? ಸಿಕ್ಕಿದ ಮೇಲೆ ಅವನು ಸಂತೋಷಪಡುತ್ತಾ ಅದನ್ನು ತನ್ನ ಹೆಗಲಿನ ಮೇಲೆ ಇಟ್ಟುಕೊಂಡು ಮನೆಗೆ ಬಂದು ಸ್ನೇಹಿತರನ್ನು ನೆರೆಹೊರೆಯವರನ್ನು ಕೂಡಿಸಿ, ಕಳೆದು ಹೋಗಿದ್ದ ಕುರಿ ಸಿಕ್ಕಿತು, ನನ್ನ ಸಂಗಡ ಸಂತೋಷಪಡಿರಿ ಎಂದು ಅವರಿಗೆ ಹೇಳುತ್ತಾನಲ್ಲವೇ? ಅದರಂತೆ ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ಅವಶ್ಯವಿಲ್ಲದ 99 ಮಂದಿ ನೀತಿವಂತರಿಗಿಂತ ದೇವರ ಕಡೆಗೆ ತಿರುಗಿಕೊಳ್ಳುವ ಒಬ್ಬ ಪಾಪಿಯ ವಿಷಯವಾಗಿ ಪರಲೋಕದಲ್ಲಿ ಸಂತೋಷ ಉಂಟಾಗುವುದೆಂದು ನಿಮಗೆ ಹೇಳುತ್ತೇನೆ. ಆಮೇನ್. ಪ್ರೀತಿಯ ದೇವಜನರೇ, ಪ್ರೀತಿಯ ಕೇಳುಗರೆ, ಈ ಒಂದು ವೇದ ಭಾಗದಿಂದ ಇವತ್ತು ನನ್ನ ಸಂದೇಶವಾಗಿರುತ್ತೆ. ನಾವು ಓದಿದಂಥ ವೇದ ಭಾಗದಲ್ಲಿ ಯೇಸು ಅನೇಕ ಹಳ್ಳಿ ಪಳ್ಳಿಗಳಿಗೆ ಹೋಗಿ ಸುವಾರ್ತೆಯನ್ನು ಮತ್ತು ಉಪದೇಶವನ್ನು, ವಾಕ್ಯಗಳನ್ನು ಸಾರುವುದನ್ನು ನಾವು ಗಮನಿಸ್ತೇವೆ. ಅದೇ ಪ್ರಕಾರ ಇಲ್ಲಿ ಕೂಡ ಒಂದು ಪ್ರದೇಶಕ್ಕೆ ಆತನು ಉಪದೇಶ ಮಾಡೋದಕ್ಕೆ ಹೋದಾಗ ಅಲ್ಲಿ ಆತನ ಉಪದೇಶವನ್ನು ಕೇಳುವುದಕ್ಕಾಗಿ ಸುಂಕದವರು ಮತ್ತು ಪಾಪಿಗಳು ಬರುವುದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೇವೆ. ಆಗ ಇಲ್ಲಿರುವಂಥ ಫರಿಸಾಯರು ಮತ್ತು ಶಾಸ್ತ್ರಿಗಳು ಈ ವಾಕ್ಯವನ್ನು ಇವರು ಯಾವಾಗ ಸುಂಕದವರು ಮತ್ತು ಪಾಪಿಗಳು ಯೇಸುವಿನ ವಾಕ್ಯವನ್ನು ಕೇಳೋದಕ್ಕೆ ಬಂದರೋ ಆವಾಗ ಈ ಫರಿಸಾಯರು ಮತ್ತು ಶಾಸ್ತ್ರಿಗಳು ಯೇಸುವಿನ ವಿಚಾರದಲ್ಲಿ ಇವನು ಪಾಪಿಗಳನ್ನು ಸೇರಿಸಿಕೊಂಡು ಅವ್ರ ಜೊತೆ ಊಟ ಮಾಡುವಂಥವನು ಅಂಥೇಳಿ ಯೇಸುವಿನ ಬಗ್ಗೆ ಮಾತಾಡ್ತಾರೆ, ಗುಣುಗುಡ್ತಾರೆ. ಅದಾದ ನಂತರ ಯೇಸು ಈ ಗುಣುಗುಟ್ಟುವಿಕೆಯನ್ನು ಕೇಳಿ ಇವರ ಮಾತುಗಳನ್ನು ಆಲಿಸಿ ಅರ್ಥ ಮಾಡಿಕೊಂಡು ಅವರಿಗೆ ಒಂದು ಸಾಮ್ಯವನ್ನು ಹೇಳೋದನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಹಾಗಾಗಿ ಒಂದು ಸಾಮ್ಯ, ಆ ಸಾಮ್ಯದಲ್ಲಿ ಒಬ್ಬ ಮನುಷ್ಯನಿಗೆ 100 ಕುರಿಗಳಿರುತ್ತೆ, ಅದರಲ್ಲಿ ಒಂದು ಕಾಣೆಯಾಗಿರುತ್ತೆ. ಅಂದರೆ ಆ ಕುರಿಯ ಹಿಂಡನ್ನು ಬಿಟ್ಟು ಅದು ದೂರವಾಗಿರುತ್ತೆ. ಆಗ ಈ ಕುರುಬ
99 ಕುರಿಗಳನ್ನು ಹಟ್ಟಿಯಲ್ಲಿ ಬಿಟ್ಟು, ಅಂದರೆ ಕೊಟ್ಟಿಗೆಯಲ್ಲಿ ಬಿಟ್ಟು ಒಂದಕ್ಕೋಸ್ಕರ ಹುಡುಕಿಕೊಂಡು ಹೋಗೋದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೇವೆ. ಅದಾದಮೇಲೆ ಆ ಕುರುಬನಿಗೆ ಆ ಕುರಿ ಹುಡುಕಿಕೊಂಡು ಹೋದಂಥ ಕುರಿ ಸಿಗುತ್ತೆ. ಸಿಕ್ಕಿದ ನಂತರ ಆತನು ಸಂತೋಷವಾಗಿ ಅದನ್ನು ಹೆಗಲ ಮೇಲೆ ಕೂರಿಸ್ಕೊಂಡು ಬಂದು ಆತನು ತನ್ನ ನೆರೆಯವರನ್ನು ಕರೆಸಿ, ಸ್ನೇಹಿತರನ್ನು ಕರೆಸಿ ಸಂತೋಷ ಪಡೋದಕ್ಕೆ ಹೇಳ್ತಾನೆ. ಅದಾದ ಮೇಲೆ ಹೇಳ್ತಾನೆ, ಸಂತೋಷ ಪಡೋದಕ್ಕೆ ಹೇಳ್ತಾನೆ. ಇದು ಒಂದು ದೃಷ್ಟಾಂತವನ್ನು, ಇದು ಒಂದು ದೃಷ್ಟಾಂತದ ರೀತಿಯಲ್ಲಿ ಒಂದು ಅಲ್ಲಿ ಬಂದಂಥ ಶಾಸ್ತ್ರಿಗಳು ಮತ್ತು ಪರಿಸರಿಗೆ ಈ ದೃಷ್ಟಾಂತವನ್ನು ಹೇಳ್ತಾನೆ. ಈ ದೃಷ್ಟಾಂತದ ಒಂದು ಅರ್ಥ ಏನಪ್ಪ ಅಂತಂದರೆ, ಕೆಳಗಡೆ ಅದರ ಉದ್ದೇಶ ಮತ್ತು ಅದರ ಅರ್ಥವನ್ನು ಹೇಳ್ತದೆ. ಅದರಂತೆ ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ಅವಶ್ಯವಿಲ್ಲದ 99 ಮಂದಿ ನೀತಿವಂತರಿಗಿಂತ ದೇವರ ಕಡೆಗೆ ತಿರುಗಿಕೊಳ್ಳುವ ಒಬ್ಬ ಪಾಪಿಯ ವಿಷಯವಾಗಿ ಪರಲೋಕದಲ್ಲಿ ಸಂತೋಷ ಉಂಟಾಗುವುದು ಅಂತ ಹೇಳ್ತಾರೆ. ಹಾಗಾಗಿ ಇದು ಯಾರ ಸಂಬಂಧಪಟ್ಟು ಹೇಳುವಂಥ ಒಂದು ದೃಷ್ಟಾಂತ ಅಂತಂದರೆ, ಅದು ಯೇಸು ಕ್ರಿಸ್ತನು ಕುರುಬನಾಗಿದ್ದಾನೆ ಮತ್ತು ಆತನನ್ನು ಬಿಟ್ಟು, ಅಂದರೆ ದೇವರ ಕುರುಬನು ಮತ್ತು ಆತನನ್ನು ಬಿಟ್ಟು ಯಾರು ಹಿಂಜರಿದಿರ್ತಾರೆ ಮತ್ತು ಯಾರು ಆತನಿಂದ ತಪ್ಪಿಸ್ಕೊಂಡಿರ್ತಾರೆ, ಅಂದರೆ ಯಾರು ಪಾಪದ ಹಾದಿಯಲ್ಲಿ ಜೀವಿಸ್ತಾ ಇರ್ತಾರೆ, ಯಾರು ನರಕದ ಹಾದಿಗೆ ಹೋಗಿರ್ತಾರೆ, ಅಂಥವ್ರನ್ನ ಕುರಿತು ಕುರಿಗಳು ಅಂತ ಹೇಳ್ತದೆ. ಹಾಗಾಗಿ ದೇವರು ಕುರುಬ, ಕುರಿಗಳು ಮನುಷ್ಯರು. ಹಾಗಾಗಿ ಈ ಮನುಷ್ಯರ ವಿಚಾರದಲ್ಲಿ ಮನುಷ್ಯರಿಗೂ ಮತ್ತು ದೇವರಿಗೂ ಸಂಬಂಧಪಟ್ಟ ಹಾಗೆ ಒಬ್ಬ ಕುರುಬ ಮತ್ತು ಕುರಿಯ ಒಂದು ದೃಷ್ಟಾಂತವನ್ನು ಇಲ್ಲಿ ಹೇಳೋದನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಅಲ್ಲಿ ಮೊದಲನೇದಾಗಿ ನೀವು ಗಮನಿಸ್ರಿ, ಉಪದೇಶವನ್ನು, ಯೇಸುವಿನ ಉಪದೇಶವನ್ನು ಕೇಳೋದಕ್ಕೆ ಬಂದರು ಅಂತ ಹೇಳ್ತದೆ. ಯಾರ್ಯಾರು ಬಂದರು? ಸುಂಕದವರು ಮತ್ತು ಪಾಪಿಗಳು. ಈ ಸುಂಕದವರು ಮತ್ತು ಪಾಪಿಗಳು ಈತನ ವಾಕ್ಯಗಳನ್ನು, ಉಪದೇಶವನ್ನು ಕೇಳೋದಕ್ಕೆ ಬಂದಾಗ ಶಾಸ್ತ್ರಿಗಳು ಗುಣಗುಡ್ತಾ ಇದ್ದಾರೆ. ಯಾಕೆ? ಕಾರಣ ಏನು? ಕಾರಣ ಪಂಡಿತರ ಅಭಿಪ್ರಾಯದ ಪ್ರಕಾರ ಇದಾಗಿರ್ಬೋದು. ಕಾರಣ ಏನಂತಂದರೆ, ಮೊದಲನೇದಾಗಿ ಸುಂಕದವರು ಉಪದೇಶವನ್ನು ಕೇಳ್ತಾ ಇದ್ರು. ಈ ಸುಂಕದವರು ಅಂತಂದರೆ ಯಾರಂತಂದರೆ ತೆರಿಗೆ ವಸೂಲಿ ಮಾಡುವಂಥವ್ರು, ಸುಂಕ ವಸೂಲಿ ಮಾಡುವಂಥವ್ರು. ಇವರು ರೋಮ್ ಸಾಮ್ರಾಜ್ಯಕ್ಕಾಗಿ ಇಲ್ಲ ರೋಮ್ ಸರ್ಕಾರಕ್ಕಾಗಿ ಸುಂಕ ವಸೂಲಿ ಮಾಡುವಂಥ ಕೆಲಸದಲ್ಲಿ ನಿರತರಾಗಿರ್ತಕ್ಕಂಥವ್ರು. ಇವರು ಯಾರಾದರೂ ಸುಂಕ ಕೊಡಲಿಲ್ಲ ಅಂತಂದರೆ, ಹಣಕಾಸನ್ನು ಕೊಡಲಿಲ್ಲ ಅಂತಂದರೆ ದಬ್ಬಾಳಿಕೆಯಿಂದ ಅವರು ಹಣವನ್ನು ವಸೂಲಿ ಮಾಡ್ತಾಯಿದ್ರು. ಅದಾದ ಮೇಲೆ ಅದು ಇರುವಂಥದಕ್ಕಿಂತ ಹೆಚ್ಚಾಗಿ ಅನ್ಯಾಯವಾಗಿ ಸುಂಕವನ್ನು ವಸೂಲಿ ಮಾಡ್ತಾಯಿದ್ರು ಅನ್ನುವಂಥ ಕಾರಣದಿಂದ ಅವರನ್ನು ಈ ಯಹೂದ್ಯರು ಮತ್ತು ಪರಿಸಾಯರು ದ್ವೇಷ ಮಾಡ್ತಾ ಇದ್ರು. ಅದಾದ್ಮೇಲೆ ಪಾಪಿಗಳು ಅಂದ್ರೆ ಯಾರು? ಪಾಪಿಗಳು ಅಂತಂದ್ರೆ ಮೋಶೆಯ ಧರ್ಮಶಾಸ್ತ್ರವನ್ನ ಪಾಲಿಸದೇ ಇರುವಂತವರು. ಅಂದ್ರೆ ಧರ್ಮಶಾಸ್ತ್ರ ಅಂದ್ರೆ ದೇವರ ನಿಯಮಕ್ಕೆ ವಿರುದ್ಧವಾಗಿ, ಗಮನಿಸ್ರಿ, ದೇವರ ಧರ್ಮಶಾಸ್ತ್ರದ ವಿರುದ್ಧವಾಗಿ ನಡೀತಕ್ಕಂಥವ್ರು, ಅವರ ಧರ್ಮಶಾಸ್ತ್ರವನ್ನು ಪಾಲಿಸದೇ ಇರತಕ್ಕಂಥವರು ಪಾಪಿಗಳು ಅಂತೇಳಿ ಕರೆಯಲ್ಪಡ್ತಿದ್ರು. ಯಹೂದಿ ಧಾರ್ಮಿಕ ನಾಯಕರು ಕೂಡ ಇವರನ್ನು ಆ ರೀತಿಯಾಗಿ ಭಾವಿಸ್ತಾ ಇದ್ರು. ಅದಾದಮೇಲೆ ಅವರು ಗುಣಗುಟ್ಟೋದನ್ನು ಯೇಸು ಮನಸ್ಸಿನಲ್ಲಿ ತಿಳ್ಕೊಳ್ತಾರೆ. ಯೇಸು ಮನಸ್ಸಿನಲ್ಲಿ ತಿಳ್ಕೊಂಡು ಅವರಿಗೆ ಈ ದೃಷ್ಟಾಂತವನ್ನು ಹೇಳೋದನ್ನು ನಾವಿಲ್ಲಿ ನೋಡ್ಬೋದು. ಆದರೆ ಗಮನಿಸಬೇಕು, ಇಲ್ಲಿ ಇವರ ಮನಸ್ಥಿತಿ ಹೇಗಿತ್ತೋ, ಯಾರ ಮನಸ್ಥಿತಿ, ಸುಂಕದವರು ಮತ್ತು ಪಾಪಿಗಳ ಮನಸ್ಥಿತಿ ಹೇಗಿತ್ತೋ ಅದಕ್ಕಿಂತಲೂ ಕೂಡ ಇವರು ವಿಭಿನ್ನವಾಗಿದ್ದರು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೋದು. ಅದಾದಮೇಲೆ ಪಾಪಿಗಳು ಅನ್ನುವಂಥ ಒಂದು ಲೀಸ್ಟನ್ನು ಅಲ್ಲಿ ಹೇಳಿದೆ ಅಂತಂದಾಗ, ಯಾರು ಪಾಪಿಗಳು ಅಂತಂದಾಗ ದೇವರ ನಿಯಮವನ್ನು ಉಲ್ಲಂಘಿಸುವಂಥವರು ಎಲ್ಲರೂ ಕೂಡ ಪಾಪಿಗಳಾಗಿದ್ದಾರೆ. ಹಾಗಾಗಿ ದೇವರ ವಾಕ್ಯ ಹೇಳ್ತದೆ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ ಅಂತ ಹೇಳ್ತದೆ. ಹಾಗಾಗಿ ಎಲ್ಲರೂ ಪಾಪದ ಪಾಲಿಗೆ ಸತ್ತಿದ್ದಾರೆ ಅಂತ ಹೇಳ್ತದೆ. ಹಾಗಾಗಿ ಮನುಷ್ಯರೆಲ್ಲರೂ ಕೂಡ ಪಾಪಿಗಳೇ. ಹಾಗಾಗಿ ಆ ಲೀಸ್ಟಲ್ಲಿ ಇವರು ಕೂಡ ಇದ್ದಾರೆ. ಇವರನ್ನ ಉದ್ದೇಶಿಸಿ ಮತ್ತು ಅಲ್ಲಿ ಬಂದಂಥ ವ್ಯಕ್ತಿಗಳನ್ನು ಉದ್ದೇಶಿಸಿ ಸುಂಕದವರು, ಪಾಪಿಗಳು, ಪರಿಸಾಯರು, ಶಾಸ್ತ್ರಿಗಳು, ಯಹೂದ್ಯರು ಇವರೆಲ್ಲರನ್ನ ಉದ್ದೇಶಿಸಿ ಯೇಸು ಕ್ರಿಸ್ತನು ಈ ದೃಷ್ಟಾಂತವನ್ನು ಹೇಳಿದ್ದಾನೆ. ಹಾಗಾಗಿ ಈ ದೃಷ್ಟಾಂತದಲ್ಲಿ ನಾವು ಮುಖ್ಯವಾಗಿ ನೋಡುವಂಥದ್ದು ಕುರುಬನ ಒಂದು ಮನಸ್ಥಿತಿ ಹೇಗಿತ್ತು, ಕುರುಬನ ಒಂದು ಒಳ್ಳೆ ಕುರುಬನ ಗುಣ
ಹೇಗಿರಬೇಕು ಅನ್ನುವಂಥದ್ದನ್ನು ಈ ವೇದ ಭಾಗ ನಮಗೆ ತಿಳಿಸಿದೆ. ಒಳ್ಳೆ ಕುರುಬನ ಮೂರು ಗುಣಗಳನ್ನು ನಾನು ಇವತ್ತು ನಿಮ್ಮ ಜೊತೆ ಹೇಳೋದಕ್ಕೆ ನಾನು ಬಯಸ್ತೇನೆ. ಹಾಗಾಗಿ 3 ಗುಣಗಳನ್ನು ನಾವು ನೋಡೋಣ. ಈ ವೇದ ಭಾಗದಲ್ಲಿ ಫಸ್ಟು ನಾವು ಗಮನಿಸಬೇಕಂತ ವಿಷಯ ಏನಂತಂದರೆ, ಇಲ್ಲಿ ಒಂದು ಕುರಿ ಹಟ್ಟಿಯಿಂದ ದೂರವಾಗಿದೆ. ಒಂದು ಕುರಿ 99 ಕುರಿ 100 ಕುರಿಗಳಲ್ಲಿ ಒಂದು ಕುರಿ ಕಾಣೆಯಾಗಿದೆ, ಅದು ಹಟ್ಟಿಯನ್ನು ಬಿಟ್ಟು ಹೋಗಿದೆ. ಹಾಗಾಗಿ ಆ ಕುರಿಯನ್ನ ಮೊದಲನೇದಾಗಿ ಈ ಕುರುಬ ಏನ್ ಮಾಡ್ತಾ ಇದ್ದಾನೆ, ಹುಡುಕ್ತಾ ಇದ್ದಾನೆ ಅನ್ನುವಂಥದ್ದು ಒಂದು ಒಳ್ಳೆ ಕುರುಬನ ಗುಣಲಕ್ಷಣ. ಒಂದು ಕುರಿ ಕಳೆದೋಗಿದೆ ಅಂದಮೇಲೆ ಆ ಕುರಿಯನ್ನ ಹಟ್ಟಿಗೆ ಸೇರಿಸುವಂಥದ್ದು, ಅದನ್ನು ಹುಡುಕುವಂಥದ್ದು, ಅದನ್ನು ರಕ್ಷಿಸುವಂಥದ್ದು ಯಾರ ಗುಣಲಕ್ಷಣ ಅಂತಂದರೆ ಒಳ್ಳೆಯ ಕುರುಬನ ಗುಣಲಕ್ಷಣವಾಗಿದೆ. ಹಾಗಾಗಿ ಮೊದಲನೇದಾಗಿ ಒಳ್ಳೆಯ ಕುರುಬನಿಗೆ ಇರಬೇಕಂತ 3 ಗುಣಗಳಲ್ಲಿ ಮೊದಲನೇ ಗುಣ ಅದು ಆತನು ಹುಡುಕ್ತಾ ಇದ್ದಾನೆ, ಅದರ ಮೇಲೆ ಕಾಳಜಿ ವಹಿಸಿದ್ದಾನೆ ಅನ್ನುವಂಥದ್ದು ನಾವು ಅರ್ಥ ಮಾಡ್ಕೊಳ್ಬೇಕು. ಯಾಕೆ ಹುಡುಕ್ತಾ ಇದ್ದಾನೆ ಕುರಿಯನ್ನ ಅಂತಂದರೆ, ಅದು ಗಮನಿಸ್ರಿ, ಕುರಿ ಅನ್ನುವಂಥದ್ದು ನಾವು ತಿಳಿದಿರೋ ಹಾಗೆ ನಮ್ಮೆಲ್ಲರಿಗೂ ಗೊತ್ತಿದೆ, ಕುರಿ ಬಹಳ ಒಂದು ಶಕ್ತಿ ಇರುವಂಥ ಒಂದು ಪ್ರಾಣಿಯಲ್ಲ. ಒಂದು ಮೃಗದ ಹಾಗೆ ಕೋರೆ ಹಲ್ಲುಗಳಿರುವಂಥ ಪ್ರಾಣಿಯಲ್ಲ, ಮತ್ತು ಅದರ ಹಾಗೆ ಉಗುರಿರುವಂಥ ಪ್ರಾಣಿಯಲ್ಲ, ಇಲ್ಲವೇ ಒಂದು ಬುದ್ಧಿಜೀವಿಯಾದಂಥ ಪ್ರಾಣಿಯಲ್ಲ, ಇಲ್ಲವೇ ಅದು ಒಂದು ಬುದ್ಧಿ ಕಡಿಮೆ ಇರುವಂಥ ಒಂದು ಪ್ರಾಣಿಯಾಗಿದೆ. ಒಂದು ಸ್ಥಳಕ್ಕೆ ಹೋದರೆ ಮತ್ತೊಂದು ಅದು ಆ ಸ್ಥಳಕ್ಕೆ ಹೋಗ್ಬೇಕಂದ್ರೆ ಮತ್ತೆ ಅದೇ ಸ್ಥಳಕ್ಕೆ ಹೋಗ್ಬೇಕಂತಂದ್ರೆ ಒಬ್ಬ ಯಜಮಾನನ ಇಲ್ಲವೇ ಒಬ್ಬ ಕುರುಬನ ಒಂದು ಅವಶ್ಯಕತೆ ಅದಕ್ಕಿದೆ. ಏಕೆಂದರೆ ತಾನಾಗೆ ತಾನು ದಾರಿ ಹುಡಿಕೊಂಡು ಬರೋದಕ್ಕೆ ಸಾಧ್ಯ ಇಲ್ಲ, ಕುರುಬ ದಾರಿ ತೋರಿಸ್ಬೇಕು ಅದಕ್ಕೆ. ಹಾಗಾಗಿ ಈ ಕುರಿ ಏನ್ ಮಾಡಿದೆ, ತಪ್ಪಿಸ್ಕೊಂಡಿದೆ. ಆದರೆ ಕುರುಬ ಏನ್ ಮಾಡ್ತಾ ಇದ್ದಾನೆ, ಅಲ್ಲಿ ಅದನ್ನ ಹುಡುಕೋದಕ್ಕೆ ಪ್ರಾರಂಭ ಆಗ್ತಾ ಹೋದು. ಯಾವ ರೀತಿ ಹುಡುಕ್ತಾ ಇದ್ದಾನೆ ಅಂತಂದ್ರೆ, ಮೊದಲನೇದಾಗಿ ಸಹಾನುಭೂತಿಯ ಹುಡುಕಾಟ. ಸಹಾನುಭೂತಿ ಅಂತಂದ್ರೆ ಅನುಕಂಪದ ಒಂದು ಹುಡುಕಾಟ. ಅನುಕಂಪದ ಹುಡುಕಾಟ ಅಂತಂದ್ರೆ, ಸಹಾನುಭೂತಿಯ ಹುಡುಕಾಟ ಅಂತಂದ್ರೆ ಅಲ್ಲಿ ಗಮನಿಸಬೇಕಂತ ವಿಚಾರ ಏನಂತಂದ್ರೆ, ಒಂದು ಕುರಿ ಮಾತ್ರ ಕಾಣೆಯಾಗಿರೋದು, 99 ಹಟ್ಟಿಯಲ್ಲಿದ್ದಾವೆ. ಆದರೆ ಅವನು 99 ಹಟ್ಟಿಯಲ್ಲಿದ್ದಾವಲ್ಲ, ಅದೊಂದಕ್ಕೋಸ್ಕರ ಯಾಕೆ ನಾನು ಕಷ್ಟಪಡಬೇಕು, ಯಾಕೆ ನಾನು ಹೋಗ್ಬೇಕು ಅಂತೇಳಿ ಅವನು ಅನ್ಕೊಳ್ಳಿಲ್ಲ. ಒಂದಕ್ಕೋಸ್ಕರ ಅವನೇನ್ ಮಾಡ್ದ, ಅವನು ಹುಡುಕಾಟವನ್ನ ಪ್ರಾರಂಭ ಮಾಡ್ದ. ಅದು ಸಹಾನುಭೂತಿಯ ಹುಡುಕಾಟ ಅಂತ ಹೇಳ್ಬೋದು, ಇಲ್ಲವೇ ಅನುಕಂಪ, ಅದರ ಮೇಲೆ ಇದ್ದಂಥ ಅನುಕಂಪದಿಂದ ಅವನು ಹುಡುಕದ. ಪ್ರಿಯರೇ, ಇವತ್ತು ನಾನು ನಿಮಗೆ ಹೇಳ್ತೇನೆ, ನಿಮ್ಮಲ್ಲಿ ಈಗ ತಂದೆ ತಾಯಿಗಳು ಎಷ್ಟೋ ಜನ ಇದ್ದೀರಾ, ನಿಮ್ಮ ತಂದೆ ತಾಯಿಗಳು, ನಿಮ್ಮ ಮಕ್ಕಳು 3 ಜನ ಮಕ್ಕಳಲ್ಲಿ ಯಾವುದೋ ಒಂದು ಮಗು ಕಾಣೆಯಾಗಿದೆ ಅಂತಂದ್ರೆ ಆ ಮಗುವನ್ನ ನೀವು ಹುಡುಕಲ್ವಾ? 3 ಜನದರಲ್ಲಿ ಇನ್ನೂ 2 ಇದ್ದಾರಲ್ಲ, ಅವನು ಯಾಕೆ ಅಂತೇಳಿ ನೀವೇನಾದ್ರೂ ಕೂತ್ಕೊಳ್ತೀರಾ? ಇಲ್ಲ. ಒಳ್ಳೆಯ ತಂದೆ ತಾಯಿ ಆದರೆ ನೀವು ಖಂಡಿತವಾಗ್ಲೂ ಹುಡುಕೋದಕ್ಕೆ ಪ್ರಾರಂಭ ಮಾಡ್ತೀರಿ, ಅನುಕಂಪದಿಂದ ಹುಡುಕ್ತೀರಾ. ಅದು ಮಾತ್ರ ಅಲ್ಲ, ಸಹಾನುಭೂತಿಯಿಂದ ನೀವು ಹುಡುಕ್ತೀರಾ. ಅದೇ ಪ್ರಕಾರ ಇಲ್ಲಿ ಯೇಸು ಕ್ರಿಸ್ತನು ಗಮನಿಸ್ರಿ, ಯೇಸು ಕ್ರಿಸ್ತನ್ ತನ್ನ ಬಗ್ಗೆ ಹೇಳ್ಕೊಳ್ತಾ ಇದ್ದಾನೆ. ಏನಂತಂದ್ರೆ, ನಾನು ಒಳ್ಳೆ ಕುರುಬ. ಯಾರು ಹಟ್ಟಿಯನ್ನು ಬಿಟ್ಟು ಅಂದ್ರೆ ದೇವರಿಂದ ದೂರ ಆಗಿದ್ದಾರೋ ಅವ್ರನ್ನ ಸೇರಿಸೋದಕ್ಕಾಗಿ ನಾನು ಕುರುಬನಾಗಿ ಈ ಲೋಕಕ್ಕೆ ಬಂದಿದ್ದೇನೆ, ಹುಡುಕ್ತಾ ಇದ್ದೇನೆ ಅಂತೇಳಿ ಯೇಸು ಸ್ವಾಮಿ ಹೇಳ್ತಾರೆ. ಹಾಗಾಗಿ ಯಾವ ರೀತಿ ಹುಡುಕ್ತಾ ಇದ್ದಾರೆ? ಅನುಕಂಪದ ಹುಡುಕಾಟ ಯೇಸು ಕ್ರಿಸ್ತಂದು. ಯಾವ ವ್ಯಕ್ತಿ ಪಾಪ ಮಾಡಿ ದೇವರಿಂದ ದೂರವಾಗಿದ್ದಾನೋ ಆ ವ್ಯಕ್ತಿಯನ್ನು ಅನುಕಂಪದಿಂದ ಹುಡುಕ್ತಾ ಇದ್ದಾರೆ, ಆ ಕಾಳಜಿಯಿಂದ ಹುಡುಕ್ತಾ ಇದ್ದಾರೆ. ಇಷ್ಟು ಜನರಿದ್ದಾರಲ್ಲ, ಬೇರೆ ಭಕ್ತರಿದ್ದಾರಲ್ಲ, ಈ ಪಾಪಿ ಯಾಕೆ ಅಂತೇಳಿ ಯೇಸು ಸ್ವಾಮಿ ಅಂದ್ಕೊಳ್ಳಿಲ್ಲ. ಆ ಪಾಪಿಯೇ ಆತನ ದೃಷ್ಟಿಯಲ್ಲಿ ಬಹು ಮೂಲ್ಯವಾದಂಥ ವ್ಯಕ್ತಿಯಾಗಿರ್ತಾನೆ. ಅದಾದ್ಮೇಲೆ ಎರಡನೇದಾಗಿ ಯಾವ ಹುಡುಕಾಟ ಅಂತಂದ್ರೆ, ಬೆಲೆ ಬಾಳುವಂತ ಒಂದು ಹುಡುಕಾಟ, ಅಂದ್ರೆ ದುಬಾರಿಯ ಹುಡುಕಾಟ. ಯೇಸು ಕ್ರಿಸ್ತನು ಆ ಕುರಿಯ ಉದಾಹರಣೆಯನ್ನ ಹೇಳುವಾಗ ಆತನು ದುಬಾರಿಯ ಹುಡುಕಾಟವನ್ನ ಮಾಡ್ದ. ಯಾಕೆಂದ್ರೆ 99 ಕುರಿಗಳಿದಾವೆ, ಆ 99ಕ್ಕಿಂತ ಇದನ್ನ ಹುಡುಕ್ತಾ ಇದ್ದಾನೆ ಅಂತಂದ್ರೆ ಅದು ದುಬಾರಿ ಆಗಿರುತ್ತೆ, ಅದು ಶ್ರೇಷ್ಠವಾದಂತ ಒಂದು ಕುರಿ ಆಗಿರ್ಬೋದು, ಇಲ್ಲವೇ ಅವನ ಲೆಕ್ಕದಲ್ಲಿ ಆ ಕುರಿಗೆ ಹೆಚ್ಚಿನ ಬೆಲೆ ಇದೆ ಅಂತ ನಾವು ಹೇಳ್ಬೋದು. ಹಾಗಾಗಿ ಪ್ರಿಯರೇ, ನಾನು ಹೇಳ್ತೀನಿ, ಯಾವ ವ್ಯಕ್ತಿ ದೇವರಿಂದ ದೂರ ಆಗಿದ್ದಾನೋ ಆ ದೇವರಿಂದ ದೂರ ಆಗಿರುವಂತ ವ್ಯಕ್ತಿಗೆ ಯೇಸು ಕ್ರಿಸ್ತನ್ ಹೇಳ್ತಾನೆ, ಯೇಸು ಕ್ರಿಸ್ತನ ದೃಷ್ಟಿಯಲ್ಲಿ ನೀನು ಅಮೂಲ್ಯನು, ನೀನು ಆತನ ದೃಷ್ಟಿಯಲ್ಲಿ ಬಹಳ ಬೆಲೆ ಬಾಳುವಂತವನು ಅನ್ನುವಂಥದ್ದನ್ನ ನೀನು ಅರ್ಥ ಮಾಡ್ಕೊಳ್ಬೇಕು. ಪ್ರಿಯರೇ, ನೀನು ಕೂಡ ದೇವರಿಂದ ದೂರವಾಗಿದೆಯಾ? ದೇವರಿಂದ ನೀನು ದೇವರ ಪ್ರೀತಿಯಿಂದ, ದೇವರ ಕರುಣೆಯಿಂದ, ದೇವರ ಎಲ್ಲ ರೀತಿಯ ಅದ್ಭುತ, ಎಲ್ಲ ರೀತಿಯ ಆಶೀರ್ವಾದಗಳಿಂದ ನೀನು ದೂರವಾಗಿದೆಯಾ? ಹಾಗಾದ್ರೆ ದೇವರ ವಾಕ್ಯ ಹೇಳ್ತಾ ಇದೆ, ನೀನು ಬೆಲೆ ಬಾಳುವಂತವನು ದೇವರ ದೃಷ್ಟಿಯಲ್ಲಿ. ಹಾಗಾಗಿ ಯೇಸು ಕ್ರಿಸ್ತನು ಆ ಒಂದು ದೃಷ್ಟಾಂತವನ್ನು ಹೇಳ್ತಾ ಇದ್ದಾನೆ. ಯಾಕೆ ಬೆಲೆ ಬಾಳುವಂಥದ್ದು? ಗಮನಿಸ್ರಿ, ಅಲ್ಲಿ ಅವನ ಸಮಯವನ್ನ ವ್ಯರ್ಥ ಮಾಡ್ತಾ ಇದ್ದಾನೆ, ಸಮಯವನ್ನ ಕಳ್ಕೊಳ್ತಾ ಇದ್ದಾನೆ. ಅವನ ಸಮಯವನ್ನ ಅದಕ್ಕೆ ಆ ಕುರಿಯನ್ನು ಹುಡುಕೋದಕ್ಕೆ ಉಪಯೋಗಿಸ್ತಾ, ಅದು ಮಾತ್ರ ಅಲ್ಲ, ಅವನ ಶಕ್ತಿಯನ್ನು ಉಪಯೋಗಿಸಿದ್ದಾನೆ, ಅದು ಮಾತ್ರ ಅಲ್ಲ, ತನ್ನ ಪ್ರಾಣನು ಕೂಡ ಉಪಯೋಗಿಸಿದ್ದಾನೆ. ಕಡೆದಾಗಿ ಹೇಳ್ತದೆ, ನೀವು ಗಮನಿಸಬೇಕಂತ ವಿಚಾರ ಏನಂತಂದ್ರೆ,
ಯೋಹಾನನ ಸುವಾರ್ತೆ 10ನೇ ಅಧ್ಯಾಯ 11ನೇ ವಾಕ್ಯ. ಯೋಹಾನನ ಸುವಾರ್ತೆ 10ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ನಾವು ಈ ರೀತಿಯಾಗಿ ನೋಡ್ಬೋದು, ಬರೆಯಲ್ಪಟ್ಟಿದೆ, ತನ್ನ ಕುರಿಗಳಿಗೋಸ್ಕರ ಒಳ್ಳೆ ಕುರುಬ, ಅವನು ಒಳ್ಳೆ ಕುರುಬನಾಗಿದ್ರೆ ಅವನು ಪ್ರಾಣವನ್ನು ಕೂಡ ಕೊಡ್ತಾನೆ. ಯಾಕೆ ಅಂತಂದ್ರೆ ಅವನು ಬೆಲೆ ಬಾಳುವಂಥ ಹುಡುಕಾಟವನ್ನ ಆತನು ಮಾಡ್ತಾ ಇದ್ರು. ಪ್ರಾಣ ಕೊಡುವವರೆಗೆ ಕೂಡ ಆತನ ಏನು ಮಾಡ್ದ, ಹುಡುಕದ ಅನ್ನುವಂಥದ್ದು. ಇದು ದುಬಾರಿಯ ಒಂದು ಹುಡುಕಾಟ ಅಂತ ನಾವು ಹೇಳ್ಬೋದು, ಬೆಲೆ ಬಾಳುವಂಥ ಒಂದು ಹುಡುಕಾಟ ಅಂತ ಹೇಳ್ಬೋದು. ಒಳ್ಳೆ ಕುರುಬ ಆಗಿದ್ರೆ ಅವನು ಬೆಲೆ ಬಾಳುವಂಥ ಹುಡುಕಾಟವನ್ನ ಮಾಡ್ತಾನೆ. ಅಂದ್ರೆ ಅದರ ಅರ್ಥ ಅವನ ಶಕ್ತಿಯನ್ನು ಉಪಯೋಗಿಸ್ತಾನೆ, ಅವನ ಸಮಯವನ್ನು ಉಪಯೋಗಿಸ್ತಾನೆ, ಕಡೆಗೆ ಅವನ ಪ್ರಾಣ ಕೊಡುವಂಥ ಪರಿಸ್ಥಿತಿ ಬಂದರೂ ಕೂಡ ಅದನ್ನ ಲೆಕ್ಕಿಸದೆ ಕೂಡ ಕೊಡೋದಕ್ಕೆ ತಯಾರಿರ್ತಾನೆ. ಅದು ಬೆಲೆ ಬಾಳುವಂಥ ಹುಡುಕಾಟ. ಮೂರನೇದಾಗಿ ಆತನು ಹೇಳ್ತಾನೆ, ನಿರಂತರ ಹುಡುಕಾಟ, ನಿರಂತರವಾಗಿ ಹುಡುಕಾಡ್ದ. ನೋಡಿ, ಸಿಕ್ಕುವ ತನಕ ಬಿಡ್ಲಿಲ್ಲ ಅವನು. ಆ ಕುರಿ ಎಲ್ಲೋಗಿದೆಯೋ, ಯಾವ ಒಂದು ಕಡಕನ್ನ ಕೈಗೆ ಸಿಕ್ಕಾಕೊಂಡಿದೆಯೋ, ಯಾವ ಒಂದು ಮೃಗದ ಕೈಗೆ ಸಿಕ್ಕಾಕೊಂಡಿದೆಯೋ ಅದನ್ನ ನಾನು ಕಾಪಾಡಲೇಬೇಕು, ಅದನ್ನ ಉಳಿಸ್ಲೇಬೇಕು ಅಂತೇಳಿ ಅದು ಸಿಗುವವರೆಗೂ ಕೂಡ ಹುಡುಕಾಡ್ತಾ. ಅದರ ಅರ್ಥ ಅದು ನಿರಂತರವಾದಂಥ ಹುಡುಕಾಟವಾಗಿತ್ತು. ಗಮನಿಸಿದ್ರ ಪ್ರಿಯರೇ, ಒಳ್ಳೆಯ ಕುರುಬ ಅವನು ತನ್ನ ಕುರಿಯನ್ನು ಯಾವತ್ತೂ ಕೈ ಬಿಡೋದಿಲ್ಲ. ಅದು ಬಿಟ್ಟೋದ್ರೂ ಕೂಡ ಅದನ್ನು ಮತ್ತೆ ಹುಡುಕ್ತಾನೆ. ಅದು ಆತನಿಂದ ದೂರ ಆದರೂ ಕೂಡ ಅದು ಆತನು ಮತ್ತೆ ಅದನ್ನು ಹಿಂಬಾಲಿಸ್ಕೊಂಡು ಅದನ್ನು ಕಾಪಾಡೋದಕ್ಕೆ, ರಕ್ಷಿಸೋದಕ್ಕೆ ಹುಡ್ಕೊಂಡು ಬರ್ತಾನೆ ಅನ್ನುವಂಥದ್ದು ಸತ್ಯವಾದಂಥ ಒಬ್ಬ ಒಳ್ಳೆಯ ಕುರುಬನ ಒಂದು ಸತ್ಯವಾದಂಥ ಗುಣವಾಗಿರ್ತದೆ. ನಿರಂತರವಾದಂಥ ಹುಡುಕಾಟ, ಅದು ನಿರಂತರವಾದ ಸಿಗೋ ತನಕನೂ ಕೂಡ ಹುಡುಕಾಡ್ದ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಅದಾದಮೇಲೆ ಎರಡನೆಯ ಒಳ್ಳೆಯ ಕುರುಬನ ಎರಡನೇ ಗುಣ, ಅದು ತನ್ನ ಕುರಿಗಳನ್ನು ರಕ್ಷಿಸ್ತಾನೆ ಅನ್ನುವಂಥದ್ದು ಎರಡನೆಯ ಗುಣ. ಒಳ್ಳೆಯ ಕುರುಬನ ಎರಡನೇ ಗುಣ, ತನ್ನ ಕುರಿಗಳನ್ನು ರಕ್ಷಿಸ್ತಾನೆ. ಇಲ್ಲಿ ಗಮನಿಸ್ರಿ, 4ನೇ ವಾಕ್ಯ ಹೇಳ್ತದೆ, ನಿಮ್ಮೊಳಗೆ ಯಾವ ಮನುಷ್ಯನೇ ಆದರೂ ತನಗೆ 100 ಕುರಿಗಳಿರಲಾಗಿ ಅವುಗಳಲ್ಲಿ ಒಂದು ಕಳೆದು ಹೋದರೆ ಅವನು, ದಯವಿಟ್ಟು ಗಮನಿಸ್ರಿ 5ನೇ ವಾಕ್ಯ, ಸಿಕ್ಕಿದ ಮೇಲೆ ಅವನು ಸಂತೋಷ ಪಡುತ್ತಾ ಅದನ್ನು ತನ್ನ ಹೆಗಲಿನ ಮೇಲೆ ಇಟ್ಟುಕೊಂಡು ಅಂತ ಹೇಳ್ತದೆ. ಹೆಗಲಿನ ಮೇಲೆ ಇಟ್ಟುಕೊಂಡು, ಸಿಕ್ಕಿದ ಮೇಲೆ ಅಂತ ಹೇಳ್ತದೆ. ಅಲ್ಲಿ ಗಮನಿಸ್ರಿ, ಸಿಕ್ಕಿಕೊಂಡ್ರೆ ಇಲ್ಲ ಸಿಕ್ಕಿದ್ರೆ ಅಂತ ಹೇಳಿಲ್ಲ, ಸಿಕ್ಕಿದ ಮೇಲೆ ಅಂತ ಹೇಳ್ತದೆ. ಸಿಕ್ಕಿದ ಮೇಲೆ ಅಂತ ಹೇಳ್ತದೆ. ಹಾಗಾಗಿ ಕುರಿ ಹೆಗಲ ಮೇಲೆ ಕೂಡ ಆತನು ತೆಗೆದುಕೊಂಡಿದ್ದಾನೆ. ಅವನ ಕೈಯಲ್ಲಿ ಆ ಕುರಿ ಇದೆ. ಅಂದರೆ ಅದರ ಅರ್ಥ ಸಂಪೂರ್ಣವಾದ ರಕ್ಷಣೆ ಆ ಕುರಿಗಿದೆ ಅಂತೇಳಿ ನಾವು ಅರ್ಥ ಮಾಡ್ಕೊಳ್ಬೋದು. ಯಾವಾಗ ಒಂದು ಕುರುಬನ ಹತ್ರ ಕುರಿ ಇರುತ್ತೋ ಅದಕ್ಕೆ ಸಂಪೂರ್ಣವಾದ ರಕ್ಷಣೆ ಇರುತ್ತೆ. ಆದರೆ ಆ ಕುರುಬನನ್ನು ಬಿಟ್ಟು ಹೋದಾಗ ಅದಕ್ಕೆ ರಕ್ಷಣೆ ಇರಲ್ಲ. ಪ್ರೇರೆ, ನಾನು ಹೇಳ್ತೀನಿ, ನೀನು ಆ ತಪ್ಪಿದ ಹೋಗಿರುವಂಥ ಕುರಿಯಾಗಿದೆಯಾ, ನೀನು ದಾರಿ ತಪ್ಪಿದ ಕುರಿಯಾಗಿ ಬಳಲ್ತಾ ಇದೆಯಾ, ನೀನು ದಾರಿ ಕಾಣದೇ ಇರುವಂಥ ಕುರಿಯಾಗಿದೆಯಾ, ಹಾಗಾದರೆ ನೀನು ಗಮನಿಸಬೇಕು, ನೀನು ಯೇಸು ಕ್ರಿಸ್ತನ ಹತ್ರ ಇದ್ರೆ ಖಂಡಿತವಾಗ್ಲೂ ನಿನ್ನ ಪ್ರಾಣಕ್ಕೆ, ನಿನ್ನ ದೇಹಕ್ಕೆ, ನಿನ್ನ ಶರೀರಕ್ಕೆ, ನಿನ್ನ ಆತ್ಮಕ್ಕೆ ರಕ್ಷಣೆ ಇರುತ್ತೆ. ಮತ್ತು ಅದು ಮಾತ್ರ ಅಲ್ಲ, ನಿನ್ನ ಎಲ್ಲ ವಸ್ತುಗಳಿಗೆ, ನಿನ್ನ ಮನೆಯಲ್ಲಿರುವಂಥ ಜನರಿಗೂ ಕೂಡ ರಕ್ಷಣೆ ಇರುತ್ತೆ. ಯಾವ ವ್ಯಕ್ತಿ ಯೇಸು ಕ್ರಿಸ್ತನಲ್ಲಿ ಇರ್ತಾನೋ, ಯಾವ ವ್ಯಕ್ತಿ ಯೇಸು ಕ್ರಿಸ್ತನ ನಂಬಿರ್ತಾನೋ, ಯಾವ ವ್ಯಕ್ತಿ ಯೇಸು ಕ್ರಿಸ್ತನ ಹಾದಿಯಲ್ಲಿ ನಡೀತಾನೋ ಅವನಿಗೆ ಖಂಡಿತವಾಗಿ ಖಚಿತವಾದಂಥ ರಕ್ಷಣೆ ಇದೆ ಅನ್ನುವಂಥದ್ದು ಬೈಬಲ್ ನಮಗೆ ಹೇಳುತ್ತೆ. ದಯವಿಟ್ಟು ರೋಮಾಪುರದ ಪತ್ರಿಕೆ 8ನೇ ಅಧ್ಯಾಯ, ರೋಮಾಪುರದ ಪತ್ರಿಕೆ 8ನೇ ಅಧ್ಯಾಯ 29ನೇ ವಾಕ್ಯ ಗಮನಿಸಬೇಕಲ್ಲಿ. ಅಲ್ಲಿ ಹೇಳುತ್ತೆ ಈ ರೀತಿಯಾಗಿ, ಯಾಕೆಂದರೆ ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರಿದ್ದು ಅವರಲ್ಲಿ ಆತನೇ ಹಿರಿಯವನಾಗಿರಬೇಕೆಂದು ಉದ್ದೇಶಿಸಿ ತಾನು ಯಾರನ್ನು ತನ್ನವರೆಂದು ಮೊದಲು ತಿಳ್ಕೊಂಡನೋ ಅವರನ್ನು ತನ್ನ ಮಗನ ಸಾರೂಪ್ಯ ಉಳ್ಳವರಾಗೋದಕ್ಕೆ ಮೊದಲೇ ನೇಮಿಸಿದನು. ಮತ್ತು ಯಾರನ್ನು ಮೊದಲು ನೇಮಿಸಿದನೋ ಅವರನ್ನು ಕರೆದನು, ಯಾರನ್ನು ಕರೆದನೋ ಅವರನ್ನು ನೀತಿವಂತರೆಂದು ನಿರ್ಣಯಿಸಿದನು, ಯಾರನ್ನು ನೀತಿವಂತರೆಂದು ನಿರ್ಣಯಿಸಿದನೋ ಅವರನ್ನು ಮಹಿಮಾ ಪದವಿಗೆ ಸೇರಿಸಿದನು ಅಂತೇಳಿ. ಅದು 39ನೇ ವಾಕ್ಯದವರೆಗೆ ನೋಡಬೇಕಾದ್ರೆ ಅಲ್ಲಿ ಸಂಪೂರ್ಣವಾದಂಥ ರಕ್ಷಣೆಯ ಖಚಿತತೆಯನ್ನು ನಾವು ನೋಡ್ಬೋದು. ಯಾಕೆ ಅಂತಂದರೆ 39ನೇ ವಾಕ್ಯ ಹೇಳಿದ್ರೆ, ಮಹತ್ವಗಳಾಗಲಿ, ಮೇಲಣ ಲೋಕವಾಗಲಿ, ಕೆಳಣ ಲೋಕವಾಗಲಿ, ಬೇರೆ ಯಾವ ಸೃಷ್ಟಿಯಾಗಲಿ ನಮ್ಮನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ತೋರಿ ಬಂದ ದೇವರ ಪ್ರೀತಿಯಿಂದ ಅಗಲಿಸಲಾರದೆಂದು ನನಗೆ ನಿಶ್ಚಯ ಉಂಟು ಅಂತ ಹೇಳ್ತಾನೆ. ಅದು ರಕ್ಷಣೆಯ ಖಚಿತತೆ. ಹಾಗಾಗಿ ಒಬ್ಬ ಒಳ್ಳೆಯ ಕುರುಬ ತನ್ನ ಕುರಿಗಳನ್ನು ಏನು ಮಾಡ್ತಾನೆ, ರಕ್ಷಿಸ್ತಾನೆ. ಅವನು ಮೃಗಗಳಿಂದ ರಕ್ಷಿಸ್ತಾನೆ, ಅದಾದಮೇಲೆ ಕಳ್ಳರಿಂದ ರಕ್ಷಿಸ್ತಾನೆ, ಅದಾದಮೇಲೆ ಅಪಾಯಗಳಿಂದ ರಕ್ಷಿಸ್ತಾನೆ. ಬೇರೆ ಅದೇ ರೀತಿಯಾಗಿ ಯೇಸು ನಮ್ಮ ಒಳ್ಳೆಯ ಕುರುಬನಾಗಿದ್ದಾನೆ. ನಮಗೆ ಬರುವಂಥ ಎಲ್ಲ ಸಮಸ್ಯೆಗಳಿಂದ ಆತನು ರಕ್ಷಿಸ್ತಾನೆ, ಸೈತಾನನಿಂದ ನಮ್ಮನ್ನು ರಕ್ಷಿಸ್ತಾನೆ, ಬಿಡಿಸ್ತಾನೆ. ಅದಾದಮೇಲೆ ವೈರಿಗಳಿಂದ ನಮ್ಮನ್ನು ರಕ್ಷಿಸ್ತಾನೆ, ಅನೇಕ ಅಪಾಯಗಳಿಂದ ನಮ್ಮನ್ನು ರಕ್ಷಿಸ್ತಾನೆ. ಪ್ರೇರೆ, ಆ ಕುರುಬ ನಿಮ್ಮ ಕುರುಬನಾಗಿದ್ದಾನ, ಆ ಯೇಸು ನಿಮ್ಮ ಕುರುಬನಾಗಿದ್ದಾನ. ಯೇಸು ನಿಮ್ಮ ಕುರುಬನಾಗಿದ್ದರೆ ಖಂಡಿತವಾಗ್ಲೂ ನಿಮಗೆ ರಕ್ಷಣೆ ಇದೆ, ಖಂಡಿತವಾಗ್ಲೂ ನಿಮ್ಮ ರಕ್ಷಣೆ ಖಚಿತವಾಗಿದೆ. ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ ಅವರಿಗೆಲ್ಲರೂ ಕೂಡ ರಕ್ಷಣೆ ಖಚಿತವಾದಂಥದ್ದು.
ಎಫೆಸ ಬರೆದ ಪತ್ರಿಕೆ 1ನೇ ಅಧ್ಯಾಯ 3ನೇ ವಾಕ್ಯ. ಅಲ್ಲಿ ಈ ರೀತಿಯಾಗಿ ಹೇಳುತ್ತೆ, ಗಮನಿಸಬೇಕಾದಂಥ ವಿಚಾರ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರ. ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ಹೇಗೆಂದರೆ, ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಆತನು ತನ್ನ ಕೃಪೆಯನ್ನು ಪ್ರಖ್ಯಾತಿಗೆ ತರಬೇಕೆಂದು ನಮ್ಮನ್ನು ಯೇಸು ಕ್ರಿಸ್ತನ ಮೂಲಕ ತನ್ನ ಪುತ್ರರನ್ನಾಗಿ ಸ್ವೀಕರಿಸಿದ್ದಕ್ಕೆ ಪೂರ್ವಕವಾದ ತನ್ನ ಚಿತ್ತಾನುಸಾರವಾಗಿ ಮೊದಲೇ ಸಂಕಲ್ಪ ಮಾಡಿದನು. ಅಲ್ಲಿ ರಕ್ಷಣೆ ಅನ್ನುವಂಥದ್ದು ಖಚಿತ ಅಂತ ಹೇಳ್ತದೆ. ರಕ್ಷಣೆ ಅನ್ನುವಂಥದ್ದು ಖಚಿತ ಅಂತ ಹೇಳುತ್ತೆ. ಹಾಗಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು, ಒಳ್ಳೆಯ ಕುರುಬ ತನ್ನ ಕುರಿಗಳನ್ನು ರಕ್ಷಿಸ್ತಾನೆ. ಖಡ್ಕ ಅಲ್ಲ, ಏಸು ಖಡ್ಕ ಕುರುಬ ಅಲ್ಲ, ಆತನು ಒಳ್ಳೆಯ ಕುರುಬ. ಆದುದರಿಂದ ಮನುಷ್ಯರೆಲ್ಲರನ್ನ ರಕ್ಷಿಸುವುದಕ್ಕಾಗಿ ಈ ಲೋಕಕ್ಕೆ ಬಂದು ಆತನು ತನ್ನ ಪ್ರಾಣ ಕೊಡೋದ್ರ ಮೂಲಕ ನಮ್ಮೆಲ್ಲರನ್ನ ರಕ್ಷಿಸಿದ್ದಾನೆ, ನಮ್ಮೆಲ್ಲರನ್ನ ಕಾಪಾಡಿದ್ದಾನೆ ಅನ್ನುವಂಥದ್ದನ್ನು ನಾವು ಅರ್ಥ. ವಾಕ್ಯ ಅಲ್ಲಿ ವಾಕ್ಯ ಈ ರೀತಿಯಾಗಿ ಹೇಳುತ್ತೆ, ಆತನು ನಂಬುವವನಿಗೆ ತೀರ್ಪು ಆಗುವುದಿಲ್ಲ, ಆದರೆ ನಂಬದವನಿಗೆ ದೇವರ ಒಬ್ಬನೇ ಮಗನ ಹೆಸರನ್ನು ನಂಬದೇ ಹೋದುದರಿಂದ ಆಗಲೇ ತೀರ್ಪು ಆಗಿ ಹೋಯಿತು. ಗಮನಿಸಿದ್ರ? ಅಲ್ಲಿ ಏನಂತ ಹೇಳ್ತದೆ, ಯೇಸು ಕ್ರಿಸ್ತನ ನಂಬಿದವನಿಗೆ ಏನಿದೆ? ರಕ್ಷಣೆ ಇದೆ, ನಿತ್ಯ ಜೀವ ಇದೆ, ಆತನಿಗೆ ತೀರ್ಪಿಲ್ಲ, ಆತನಿಗೆ ರಕ್ಷಣೆ ಇದೆ ಅನ್ನುವಂಥದ್ದು ಹೇಳ್ತದೆ. ಹಾಗಾಗಿ ಯೇಸು ಕ್ರಿಸ್ತನು ಒಳ್ಳೆಯ ಕುರುಬನಾಗಿದ್ದಾನೆ. ಆ ಒಳ್ಳೆಯ ಕುರುಬನ ಗುಣಲಕ್ಷಣ ಎರಡನೆಯ ಗುಣಲಕ್ಷಣ ಯಾವುದಂತಂದರೆ, ಆ ಕುರುಬನು ತನ್ನ ಕುರಿಗಳನ್ನು ರಕ್ಷಿಸ್ತಾನೆ ಅಂತ. ಮೂರನೇದಾಗಿ ಒಳ್ಳೆಯ ಕುರುಬನ ಗುಣಲಕ್ಷಣ ಮೂರನೇದಾಗಿ ಯಾವುದಂತಂದರೆ, ಆ ಒಳ್ಳೆಯ ಕುರುಬನ ಗುಣಲಕ್ಷಣ ಆತನು ಅವುಗಳನ್ನು ಭದ್ರಪಡಿಸ್ತಾನೆ. ಆ ಕುರಿಗಳನ್ನು ಭದ್ರಪಡಿಸ್ತಾನೆ. ನೀವಲ್ಲಿ ಗಮನಿಸಿದ್ರ, ಹೆಗಲ ಮೇಲೆ ಹೊತ್ಕೊಂಡು ಅವುಗಳನ್ನು ತಗೊಬಂದು ಮತ್ತೆ ಹಟ್ಟಿಗೆ ಸೇರಿಸಿ ಅದನ್ನು ಜೋಪಾನ ಮಾಡ್ತಾನೆ, ಸಂತೋಷ ಪಡ್ತಾನೆ. ಅದಾದಮೇಲೆ ಎಲ್ಲರನ್ನೂ ಕೂರಿಸ್ತಾನೆ, ಕರೆದು ಸಂತೋಷ ಪಡ್ರಿ ಅಂತ ಹೇಳ್ತಾನೆ. ಇದೆಲ್ಲ ನಮ್ಗೆ ಏನು ತಿಳಿಸ್ತದೆ ಅಂತಂದರೆ, ಆತನಿಗೆ ಒಂದು ಭದ್ರತೆ, ಕುರಿಗಳಿಗೆ ಒಂದು ಭದ್ರತೆಯನ್ನು ನೀಡ್ತಾನೆ. ಮತ್ತೆ ಹಟ್ಟಿಗಳನ್ನು 99 ಕುರಿಗಳನ್ನು ಹಟ್ಟಿಯಲ್ಲಿ ಬಿಟ್ಟ ಅಂತಂದರೆ ಅದ್ರ ಭದ್ರತೆಯನ್ನು ನಮಗೆ ತಿಳಿಸ್ತದೆ. ಇಲ್ಲಾಂತಂದರೆ ಅಡವಿಯಲ್ಲಿ ಬಿಟ್ಟು ಇಲ್ಲ ಯಾವುದೋ ಒಂದು ಮೈದಾನದಲ್ಲಿ ಬಿಟ್ಟು ಅವನು ಹೋಗ್ಬೋದಾಗಿತ್ತು, ಆದರೆ ಹಂಗೆ ಮಾಡಲಿಲ್ಲ. ಹಟ್ಟಿಯಲ್ಲಿ ಬಿಟ್ಟ 99 ಕುರಿಗಳನ್ನು ಹಟ್ಟಿಯಲ್ಲಿ ಬಿಟ್ಟು ಒಂದು ಕುರಿಗಳಿಗೋಸ್ಕರ ಹೋದ. ಅದು ನಮ್ಗೆ ಏನು ತಿಳಿಸ್ತದೆ ಅಂತಂದರೆ, ಆತನು ಭದ್ರತೆ ಮಾಡ್ತಾನೆ. ಭದ್ರತೆಯ ಒಂದು ಅದು ಯಾವ ರೀತಿ ಭದ್ರತೆ ಮಾಡ್ತಾನೆ ಅಂದರೆ, ಬಲದಿಂದ ಭದ್ರತೆ ಮಾಡ್ತಾನೆ. ಹೆಗಲ ಮೇಲೆ ಹೆಗಲು ಅನ್ನೋದು ಒಂದು ಬಲ, ಆ ಕುರುಬನ ಬಲ. ಹಾಗಾಗಿ ಆ ಬಲದಿಂದ, ಆ ಹೆಗಲು ಅನ್ನುವಂಥ ಬಲದಿಂದ ಕುರಿಗಳನ್ನು ಭದ್ರ ಮಾಡ್ತಾನೆ. ಹಾಗೆ ಯೇಸು ಕ್ರಿಸ್ತನು ಅಷ್ಟೇ ನಮ್ಮನ್ನು ಪ್ರೀತಿ ಎಂಬುವಂಥ ಬಲದಿಂದ ನಮ್ಮನ್ನು ಭದ್ರ ಮಾಡ್ತಾನೆ, ರಕ್ಷಣೆ ಎನ್ನುವಂಥ ಬಲದಿಂದ ನಮ್ಮನ್ನು ಭದ್ರ ಮಾಡ್ತಾನೆ, ಕೃಪೆ ಎನ್ನುವಂಥ ಬಲದಿಂದ ನಮ್ಮನ್ನು ಭದ್ರ ಮಾಡ್ತಾನೆ. ಅದನ್ನು ನಾವು ತಿಳ್ಕೊಳ್ಬೇಕು. ಒಬ್ಬ ಒಳ್ಳೆಯ ಕುರುಬ ತನ್ನ ಕುರಿಗಳನ್ನು ಭದ್ರಪಡಿಸ್ತಾನೆ. ಯಾವುದರಿಂದ? ಬಲದಿಂದ ಭದ್ರಪಡಿಸ್ತಾನೆ. ಅದಾದಮೇಲೆ ಸ್ಥಿರತೆಯಿಂದ ಭದ್ರಪಡಿಸ್ತಾನೆ. ಸ್ಥಿರತೆ ಅಂದರೆ ಆ ದೃಢತೆ ಅಂತ ಹೇಳ್ಬೋದು. ದೃಢತೆ ಅಂತಂದರೆ ಅದರ ಅರ್ಥ ಸ್ಥಿರ ಅಂತಂದರೆ ಅದು ಎಂದೆಂದಿಗೂ ನೆಲೆ ನಿಲ್ಲುವಂಥದ್ದು ಅನ್ನುವಂಥದ್ದು ಅದರ ಅರ್ಥ. ಆತನ ರಕ್ಷಣೆ, ಆತನ ಭದ್ರತೆ ಯಾವ ರೀತಿಯಾಗಿರ್ತದೆ ಅಂತಂದರೆ, ಇವತ್ತಿದ್ದು ನಾಳೆ ಪ್ರೊಟೆಕ್ಷನ್ ಕೊಡದೇ ಇರೋದಿಲ್ಲ. ಆತನ ಹೆಂಗೆ ಅಂತಂದರೆ, ಆ ಕುರಿಗಳು ಇರುವವರೆಗೂ, ಆ ಕುರಿಗಳ ಅದು ಕೊನೆಯ ತನಕನೂ ಕೂಡ ಅದಕ್ಕೆ ಭದ್ರತೆಯನ್ನು ಕೊಡುವಂಥ ಒಬ್ಬ ಕುರುಬನಾಗಿರ್ತಾನೆ. ಯೇಸು ಕ್ರಿಸ್ತನು ಕೂಡ ನಮ್ಮ ಜೀವನಕ್ಕೆ ಒಂದು ಭದ್ರತೆಯನ್ನು ಕೊಟ್ಟಿದ್ದಾನೆ. ನಮ್ಮ ಕೊನೆಯ ದಿನಗಳಿಗೂ ಕೂಡ ದೇವರು ಭದ್ರತೆಯನ್ನು ಕೊಟ್ಟಿದ್ದಾನೆ. ಅದು ಮಾತ್ರ ಅಲ್ಲ, ನಮ್ಮ ಜೀವನದ ಮುಂದಿನ ಸತ್ತ ನಂತರವೂ ಕೂಡ ನಮಗೆ ಭದ್ರತೆಯನ್ನು ಯೇಸು ಕ್ರಿಸ್ತನು ತನ್ನ ರಕ್ತದ ಮೂಲಕ, ತನ್ನ ಮರಣದ ಮೂಲಕ ಕೊಟ್ಟಿದ್ದಾನೆ. ಹಾಗಾಗಿ ನೀವು ಅರ್ಥ ಮಾಡ್ಕೊಳ್ಳಿ ಪ್ರಿಯರೇ, ಯೇಸು ಕ್ರಿಸ್ತ ನಮ್ಮ ಒಳ್ಳೆ ಕುರುಬನಾಗಿದ್ದಾನೆ. ಒಳ್ಳೆ ಕುರುಬ ಮಾತ್ರ ತನ್ನ ಕುರಿಗಳಿಗೋಸ್ಕರ ಪ್ರಾಣ ಕೊಡೋದಕ್ಕೆ ಸಾಧ್ಯ. ಹಾಗಾಗಿ ಯೇಸು ಕ್ರಿಸ್ತನು ಒಳ್ಳೆ ಕುರುಬನಾಗಿದ್ದಾನೆ. ಒಳ್ಳೆ ಕುರುಬನು ತನ್ನ ಕುರಿಗಳಿಗೋಸ್ಕರ ಪ್ರಾಣ ಕೊಡ್ತಾನೆ ಅಂತೇಳಿ ಯೋಹಾನ ಸುವಾರ್ತೆಯಲ್ಲಿ ನಾವು ನೋಡ್ಬೋದು. ಹಾಗಾಗಿ ಯೇಸು ಕ್ರಿಸ್ತನು ಒಳ್ಳೆ ಕುರುಬನಾಗಿದ್ದಾನೆ. ಆ ಒಳ್ಳೆ ಕುರುಬ ನಿಮಗೆ ಬೇಕಾ? ಆ ಒಳ್ಳೆ ಕುರುಬನ ಪ್ರೀತಿ ನಿಮಗೆ ಬೇಕಾ? ಆ ಒಳ್ಳೆ ಕುರುಬನ ಭದ್ರತೆ ನಿಮಗೆ ಬೇಕಾ? ಆ ಒಳ್ಳೆ ಕುರುಬನ ರಕ್ಷಣೆ ನಿಮಗೆ ಬೇಕಾ? ಆ ಒಳ್ಳೆ ಕುರುಬನ ಹುಡುಕುವಿಕೆ ನಿಮಗೆ ಬೇಕಾ? ಹಾಗಾದರೆ ಯೇಸು ಇವತ್ತು ಕೂಡ, ಅವತ್ತು ಹೇಗೆ ಕುರುಬನ ದೃಷ್ಟಾಂತವನ್ನು ಹೇಳಿ ಹುಡುಕಿದನೋ, ಇವತ್ತು ಕೂಡ ಯೇಸು ಸ್ವಾಮಿ ನಿಮಗೋಸ್ಕರ, ಕಳೆದು ಹೋಗಿರುವಂಥ ವ್ಯಕ್ತಿಗಳಿಗೋಸ್ಕರ, ಪಾಪದಲ್ಲಿ ಉಳಿದಿರುವಂಥ ವ್ಯಕ್ತಿಗಳಿಗೋಸ್ಕರ ಇವತ್ತು ಕೂಡ ಹುಡುಕ್ತಾ ಇದ್ದಾನೆ, ನಿಮ್ಮನ್ನು ರಕ್ಷಿಸೋದಕ್ಕಾಗಿ, ನಿಮ್ಮನ್ನು ಭದ್ರಪಡಿಸೋದಕ್ಕಾಗಿ. ಹಾಗಾಗಿ ನಿಮಗೆ ಆ ಭದ್ರತೆ ಬೇಕಾ? ಆ ಒಂದು ರಕ್ಷಣೆ ಬೇಕಾ?
ಬೇಕಾ? ಹಾಗಾದರೆ ನೀವೊಂದು ಕೆಲಸ ಮಾಡಬೇಕು, ಯೇಸುವೆ ನನ್ನ ದೇವರು, ಯೇಸುವೆ ನನ್ನ ಒಳ್ಳೆ ಕುರುಬ ಅನ್ನುವಂಥ ಆ ಒಂದು ಮನಸ್ಥಿತಿಯನ್ನು ನೀವು ಇಟ್ಕೋಬೇಕು. ಯೇಸು ಹತ್ರ ಹೇಳಬೇಕು, ಏಸಪ್ಪ ನೀನಲ್ಲದೆ ನನ್ನನ್ನು ಭದ್ರ ಮಾಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ, ಏಸಪ್ಪ ನೀನು ಮಾತ್ರ ನನಗೆ ರಕ್ಷಣೆ ಕೊಡೋದಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಳಿ. ಹೇಗೆ ಕುರಿ ಅಶಕ್ತಿಯಿಂದ ಇರ್ತದೋ, ಅಂದರೆ ಅದಕ್ಕೆ ಶಕ್ತಿ ಇಲ್ಲ, ತನ್ನನ್ನು ತಾನು ರೆಡಿ ಮಾಡ್ಕೊಳ್ಳೋದಕ್ಕೆ, ಇಲ್ಲ ಹಟ್ಟಿಗೆ ಹೋಗೋದಕ್ಕೆ ಅದಕ್ಕೆ ಸಾಮರ್ಥ್ಯ ಇಲ್ಲ, ಅದಕ್ಕೆ ಶಕ್ತಿ ಇಲ್ಲ. ಹಾಗೆಯೇ ಮನುಷ್ಯನು ಕೂಡ ದೇವರ ವಾಕ್ಯ ಟೋಟಲ್ ಆಗಿ ಮನುಷ್ಯ ಪಾಪದ ಪಾಲಿಗೆ ಸತ್ತೋಗಿದ್ದಾನೆ. ಹಾಗಾಗಿ ಜೀವ ಇಲ್ಲ. ಹಾಗಾಗಿ ಒಬ್ಬ ಜೀವ ಬರಬೇಕಂದ್ರೆ ಯೇಸು ಕ್ರಿಸ್ತನು ಬರಬೇಕು, ಆ ಕುರುಬ ಬರಬೇಕು. ಆ ಕುರುಬ ಬಂದು ದಾರಿ ತೋರಿಸಾಗ ಮಾತ್ರನೇ, ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ರು ನಾನೇ ಒಳ್ಳೆ ಕುರುಬ ಅಂತ ಹೇಳಿದ್ರು. ಅದು ಮಾತ್ರ ಅಲ್ಲ, ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ ಅಂತ ಹೇಳಿದ್ರು. ಹಾಗಾಗಿ ಆ ಸತ್ಯ, ಆ ಜೀವ, ಆ ಮಾರ್ಗ ಆಗಿರುವಂಥ ಯೇಸು ಕ್ರಿಸ್ತನ ಮಾರ್ಗವನ್ನು ನಾವು ಅನುಸರಿಸಿದ್ರೆ ಮಾತ್ರನೇ ನಾವು ಪರಲೋಕವನ್ನು, ಆ ನಿತ್ಯ ಜೀವವನ್ನು, ಅಂದರೆ ಆ ಪ್ರೊಟೆಕ್ಷನನ್ನು, ಆ ನಿತ್ಯ ರಕ್ಷಣೆಯನ್ನು ನಾವು ಪಡ್ಕೊಳ್ಳೋದಕ್ಕೆ ಸಾಧ್ಯ, ಆ ನಿತ್ಯ ಭದ್ರತೆಯನ್ನು ನಾವು ಪಡ್ಕೊಳ್ಳೋದಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ನಮ್ಮ ಜೀವಕ್ಕೆ ಯಾವ ಗ್ಯಾರಂಟಿ ಇಲ್ಲ, ನಮ್ಮ ದೇಹಕ್ಕೆ ಯಾವ ಗ್ಯಾರಂಟಿ ಇಲ್ಲ, ನಮ್ಮ ಆತ್ಮಕ್ಕೆ ಯಾವ ಗ್ಯಾರಂಟಿ ಇಲ್ಲ. ಹಾಗಾಗಿ ಆ ಯೇಸು ಕ್ರಿಸ್ತನ ಆ ಕುರುಬನ ಮಾರ್ಗದಲ್ಲಿ ನಾವು ಹೋದರೆ ಮಾತ್ರ ನಾವು ನಿತ್ಯ ಜೀವ ಕಾಣೋದಕ್ಕೆ ಸಾಧ್ಯ. ಹಾಗಾಗಿ ಆ ನಿತ್ಯ ಜೀವ ಬೇಕಾ? ಹಾಗಾದರೆ ನೀವೊಂದು ಪ್ರಾರ್ಥನೆ ಮಾಡಿರಿ, ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನಾಗಿರುವಂಥ ತಂದೆ, ಅಪ್ಪ ಹೌದು ಸ್ವಾಮಿ, ಯೇಸುವಿನ ಮೂಲಕ ಕರ್ತನೆ, ಹೌದು ಸ್ವಾಮಿ, ಕರ್ತನೆ ನಮ್ಮ ಪಾಪಗಳಿಗಾಗಿ, ಅಪ್ಪ ಹೌದು ಸ್ವಾಮಿ, ನಮ್ಮ ದ್ರೋಹಗಳಿಗಾಗಿ ಆ ಕಲ್ವಾರಿ ಕ್ರೂಜೆ ಮೇಲೆ ಸತ್ತು ಕರ್ತನೆ, ಹೌದು ಸ್ವಾಮಿ, ಸಮಾಧಿಯಿಂದ ಎದ್ದು ಇಂದಿಗೂ ಜೀವಿಸುವಂಥ ದೇವರಾಗಿರುವಂಥ ನೀನು ಒಳ್ಳೆ ಕುರುಬನಾಗಿ ನಮಗೋಸ್ಕರ, ನಮ್ಮ ಪಾಪಗಳಿಗೋಸ್ಕರ ನೀನು ಮರಣವನ್ನು ಕರ್ತನೆ, ಹೌದು ಸ್ವಾಮಿ, ಅನುಭವಿಸಿ ಮರಣವನ್ನು ಜಯಿಸಿ ನೀನು ಗೆದ್ದಿದ್ದೀಯ. ಹೌದಪ್ಪ, ನೀನು ಒಳ್ಳೆಯ ಕುರುಬನು ಅಪ್ಪ. ನಿನ್ನ ಹಾಗೆ ಈ ಲೋಕದಲ್ಲಿ ಯಾರು ಕುರುಬರಿಲ್ಲ, ಎಲ್ಲರೂ ಕಟಕ ಕುರುಬರು, ಆದರೆ ನೀನೊಬ್ಬ ಒಳ್ಳೆಯ ಕುರುಬನು. ನೀನು ತನ್ನ ಕುರಿಗಳಿಗೋಸ್ಕರ ಪ್ರಾಣ ಕೊಡ್ತೀನಿ. ನೀನು ಪ್ರಾಣ ತೆಗೆಯುವಂಥ ಕುರುಬನಲ್ಲ, ನೀನು ಪ್ರಾಣ ಕೊಡುವಂಥ ಕುರುಬನಾಗಿದ್ದಿ. ಆ ಪ್ರಾಣವನ್ನು ಕೊಟ್ಟು ನಮ್ಮೆಲ್ಲರನ್ನ ನೀನು ಕಾಪಾಡಿದ್ದಿ, ನಮ್ಮೆಲ್ಲರನ್ನ ರಕ್ಷಿಸಿದ್ದಿ. ಅದೇ ರಕ್ಷಣೆ ಅಪ್ಪ ಹೌದು ಸ್ವಾಮಿ ಇಲ್ಲಿ ಕೇಳ್ತಾ ಇರ್ತಕ್ಕಂಥ ಪ್ರತಿಯೊಬ್ಬರಲ್ಲೂ ಬರಲಿ ಅಪ್ಪ. ಪ್ರತಿಯೊಬ್ಬರು ಕೂಡ ಆ ರಕ್ಷಣೆಯನ್ನು ಅನುಭವಿಸಲಿ ಅಪ್ಪ. ಹೌದು ಸ್ವಾಮಿ, ಅವರೆಲ್ಲರೂ ನಿನ್ನನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸಲಿ, ಅವ್ರ ಹೃದಯವನ್ನು ನೀನು ತೆರಿ ಅಂತೇಳಿ ಪ್ರಾರ್ಥಿಸ್ತಿದ್ದೇವೆ ದೇವಾಗ. ಮಾಡಿದಕ್ಕಾಗಿ ನಿನಗೆ ಸ್ತೋತ್ರ ದೇವ. ಹೌದು ಸ್ವಾಮಿ, ಯಾರೆಲ್ಲ ಅಪ್ಪ ಹೌದು ಸ್ವಾಮಿ ಅಪಾಯದಲ್ಲಿದ್ದಾರೋ, ಯಾರೆಲ್ಲ ದಿಕ್ಕನ್ನು ತಪ್ಪಿದ್ದಾರೋ, ಯಾರೆಲ್ಲ ಅಪ್ಪ ಹೌದು ಸ್ವಾಮಿ ಕರ್ತನೆ ಅಪ್ಪ ಮಾರ್ಗಗಳನ್ನು ಅರಿಯದೇ ಇದ್ದಾರೋ ಅವರೆಲ್ಲರಿಗೂ ಅವರ ಕಣ್ಣುಗಳನ್ನು ತೆರೆದು ಮಾರ್ಗಗಳನ್ನು ತಿಳಿಯಪಡಿಸು ಅಂತೇಳಿ ಪ್ರಾರ್ಥನೆ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ, ಆಮೇನ್. ಈ ಪ್ರೋಗ್ರಾಮ್ ನಿಮಗೆ ಆಶೀರ್ವಾದವಾಗಿದೆ ಎಂದು ನಾವು ನಂಬುತ್ತೇವೆ. ನಿಮಗೇನಾದರೂ ಅಭಿಪ್ರಾಯಗಳು, ಪ್ರಾರ್ಥನಾ ಮನವಿಗಳು ಇರೋದಾದರೆ ನಿಮ್ಮ ಸಂಕೋಚವಿಲ್ಲದೆ ನೀವು ಕಾಲ್ ಮಾಡಿ, ನಾವು ನಿಮಗೋಸ್ಕರವಾಗಿ ಖಂಡಿತವಾಗಿ ನಾವು ಪ್ರಾರ್ಥಿಸುತ್ತೇವೆ. ನೀವು ನಮ್ಮನ್ನು ಭೇಟಿ ಮಾಡಬೇಕಾದಂಥ ವಿಳಾಸ ಸತ್ಯಂ ಸತ್ಯವೇ, ಅಗಾಪೆ ಗಾಸ್ಪಲ್ ಮಿನಿಸ್ಟ್ರೀಸ್, ಮತ್ತಿಕೆರೆ, ಬೆಂಗಳೂರು 54. ಈ ಅಡ್ರೆಸ್ನಲ್ಲಿ ನೀವು ನಮ್ಮನ್ನು ಭೇಟಿ ಮಾಡಬಹುದು. ನಿಮಗೇನಾದರೂ ಪ್ರಾರ್ಥನಾ ಮನವಿಗಳು, ಪ್ರಾರ್ಥನಾ ವಿಷಯಗಳು, ಏನಾದರೂ ಸಮಸ್ಯೆಗಳು ಇರೋದಾದರೆ ಸಂಕೋಚವಿಲ್ಲದೆ ಈ ಸ್ಕ್ರೀನ್ನಲ್ಲಿ ಕಾಣಿಸುವಂಥ ಈ ನಂಬರ್ಗೆ ನೀವು ಕಾಲ್ ಮಾಡಿರಿ, ನಾವು ನಿಮಗೋಸ್ಕರವಾಗಿ ನಾವು ಪ್ರಾರ್ಥಿಸುತ್ತೇವೆ. ಮತ್ತು ಏನಾದರೂ ಬೈಬಲ್ ಸಂಬಂಧವಾಗಿರುವಂಥ ಪ್ರಶ್ನೆಗಳು, ಬೈಬಲ್ ಸಂಬಂಧವಾಗಿರುವಂಥ ಸಂಶಯಗಳು ನಿಮಗಿರೋದಾದರೆ ವಾಟ್ಸಪ್ಪಿನಿಂದ ನೀವು ನಮಗೆ ಕೇಳ್ಬೋದು. ವಾಟ್ಸಪ್ನಿಂದಲೇ ನಾವು ನಿಮಗೆ ಉತ್ತರವನ್ನು ಕೊಡುತ್ತೇವೆ. ಈ ಸಂದೇಶವನ್ನು ಮತ್ತು ಈ ಹಾಡನ್ನು ಪುನಃ ಕೇಳಬೇಕಾದರೆ ಸತ್ಯಂ ಸತ್ಯವೇ ಅನ್ನುವಂಥ ಯೂಟ್ಯೂಬ್ ಚಾನಲ್ ಮತ್ತು ಸತ್ಯಂ ಸತ್ಯವೇ ಅನ್ನುವಂಥ ಫೇಸ್ಬುಕ್ ಪೇಜ್ನಲ್ಲಿ ನೀವು ಸಂಪರ್ಕಿಸಿ. ಈ ಸಂದೇಶವನ್ನು ನಿಮಗೆ ಆಶೀರ್ವಾದವಾಗಿದ್ದರೆ ನಿಮ್ಮ ಸ್ನೇಹಿತರಿಗೂ ನೀವು ಇದನ್ನು ಶೇರ್ ಮಾಡಿರಿ. ಈ ಶುಭವಾರ್ತೆಯಲ್ಲಿ ನೀವು ಸಹ ಪಾಲ್ಗೊಂಡ್ರಿ. ದೇವರು ನಿಮ್ಮನ್ನು ಹೆಚ್ಚಾಗಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇನ್. ವಚನ ಮಳೆಯಾಗಿ ಸುರಿಯುವುದು, ಸತ್ಯ ಹೂವಾಗಿ ಅರಳುವುದು. ಸತ್ಯ ಸತ್ಯವೇ, ಸತ್ಯ ಸತ್ಯವೇ, ಸತ್ಯ ಸತ್ಯವೇ ಬರೆಯಲ್ಪಟ್ಟಿದೆ. ತನ್ನ ಕುರಿಗಳಿಗೋಸ್ಕರ ಒಳ್ಳೆ ಕುರುಬ, ಅವನು ಒಳ್ಳೆ ಕುರುಬನಾಗಿದ್ರೆ ಅವನು ಪ್ರಾಣವನ್ನು ಕೂಡ ಕೊಡ್ತಾನೆ. ಯಾಕೆ ಅಂತಂದ್ರೆ ಅವನು ಬೆಲೆ ಬಾಳುವಂತ ಹುಡುಕಾಟವನ್ನ ಆತನು ಮಾಡ್ತಾ ಇದ್ದ. ಪ್ರಾಣ ಕೊಡುವವರೆಗೆ ಕೂಡ ಆತನ ಏನ್ ಮಾಡ್ದ, ಹುಡುಕದ ಅನ್ನುವಂಥದ್ದು ಇದು ದುಬಾರಿಯ ಒಂದು ಹುಡುಕಾಟ ಅಂತ ನಾವು ಹೇಳ್ಬೋದು.